ನಾವಿದ್ದೀವಿ ಇವತ್ತು ಬಿಜಾಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನಲ್ಲಿ ಉಪ್ಪಾರ ಸಮಾಜದ ಸಂಘಟನೆಗಳು ಇದ್ದು ಬನ್ನಿ ನಮ್ಮ ಜೊತೆಯಲ್ಲಿದ್ದಾರೆ ಹಿರಿಯ ಮುಖಂಡರಾದಂತಹ ಶಿವಣ್ಣನವರು. ಉಪ್ಪಾರ ಸಮಾಜದ ಬಗ್ಗೆ ಏನು ಹೇಳ್ತಾರೆ ಅವರನ್ನು ಕೇಳಿ ತಿಳ್ಕೊಳ್ಳೋಣ. ಇದು ಉಪ್ಪಾರ ಸಮಾಜದ ಜಾಗೃತ ಸರ್, ಈಗ ರಾಜ್ಯದಲ್ಲಿ ಉಪ್ಪಾರ ಸಂಘಟನೆಗಳು ಯಾವ ರೀತಿ ಜಾಗೃತಿ ಆಗಬೇಕು ಅದ್ರ ಬಗ್ಗೆ ಹೇಳೋದಾದ್ರೆ ಈಗಿನ ಯುವ ಪೀಳಿಗೆ ಬಗ್ಗೆ ಏನು ಹೇಳ್ತೀರಿ ಸರ್? ಯುವಕರು ಆದಷ್ಟೇ ನೋಡು, ಈಗ ನಮ್ಮ ಸಮಾಜ ಸಂಘಟನೆ ಆಗಬೇಕಾದ್ರೆ ಯುವಕರು ಹಿರಿಯರ ಮಾರ್ಗದರ್ಶನ ಬೇಕು. ನಮ್ಮ ಪರಮ ಪೂಜೆ ಪುರುಷೋತ್ತಮರು ಸ್ವಾಮೀಜಿಯವರ ನೇತೃತ್ವದಲ್ಲಿ ಎಲ್ಲರೂ ಒಂದು ಒಗ್ಗಟ್ಟಾಗಿ ಏನೋ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ದರೂ ಸಹಿತ ಅವು ಯಾಕಂದ್ರೆ ಇರ್ತಕ್ಕಂಥದ್ದು ಒಂದು ನಮ್ಮ ಕರ್ನಾಟಕ ಇಡೀ ಇಂಡಿಯಾದಾಗ ಒಂದು ಭಗೀರಥ ಪೀಠ ಇರೋದ್ರಿಂದ ಅವ್ರ ನೇತೃತ್ವದಾಗ ಅವರು ಏನಿದ್ರು ಸ್ವಲ್ಪ ಸಣ್ಣ ಪುಟ್ಟ ವಿಷಯಗಳಿದ್ರು ಅವ್ರು ಚರ್ಚೆ ಮಾಡಿಕೊಂಡು ಎಲ್ಲರೂ ಅವ್ರ ನೇತೃತ್ವದಲ್ಲಿ ಯುವಕರು ಹಿರಿಯರನ್ನ ಮುಂದಿಟ್ಕೊಂಡು ಎಲ್ಲ ಉಳಿದ ಸ್ವಾಮೀಜಿಗಳನ್ನು ಅವ್ರನ್ನೂ ಕರ್ಕೊಂಡು ಒಂದು ಒಳ್ಳೆಯ ನಾವು ನೇತೃತ್ವದಲ್ಲಿ ಸಮಾಜ ಸಂಘಟನೆ ಮಾಡಿದರೆ ನಾವು ಒಂದು 20-30 ಮಂದಿ MLAಗಳು ಗೆಲ್ಸಾಕ ಮತ್ತು ಸೋಲ್ಸಾಕ ಇರೋ ಶಕ್ತಿ ನಮ್ಮ ಉಪ್ಪಾರ ಸಮಾಜಕ್ಕೆ ಐತೈತಿ. ಈ ಸಂದರ್ಭದಲ್ಲಿ ಹೇಳಕ್ಕೆ ಅತ್ಯಂತ ಸಂತೋಷದಿಂದ ಹೇಳ್ತಾ ಇದ್ದೀವಿ. ಸರ್, ಈಗ ರಾಜಕೀಯ ವಿಚಾರಕ್ಕೆ ಬಂದರೆ ಉಪ್ಪಾರಗಳ ಎಲ್ಲಿರ್ತಾರೆ ಅಲ್ಲಿಂದ ನಾವು ರಾಜಕೀಯವಾಗಿ ಗೆದ್ದಿದ್ದೀವಿ, ನಿಮ್ಮ ಮತಗಳಿಂದಲೇ ನಾವು ಇವತ್ತು ರಾಜಕೀಯ ಮಾಡ್ತಾ ಇದ್ದೀವಿ ಅಂತ ಹಲವಾರು ವೇದಿಕೆಗಳಲ್ಲಿ ಭಾಷಣಗಳಲ್ಲಿ ರಾಜಕಾರಣಿಗಳು ಹೇಳಿದ್ದಾರೆ. ಆದರೆ ಈಗ ರಾಜಕೀಯವಾಗಿ ಈಗ ಚುನಾವಣೆಗಳಲ್ಲಿ ಮಾತ್ರ ಉಪ್ಪಾರನ ಕಡೆಗಣಿಸ್ತಾರೆ. ಇತ್ತೀಚೆಗೆ ನಮ್ಮ ಪುಟ್ಟರಂಗ ಶೆಟ್ಟರು ಕೂಡ ಸಚಿವ ಸ್ಥಾನ ಕೈತಪ್ಪಿತ್ತು. ಇದ್ರ ಬಗ್ಗೆ ಈಗ ಮುಂದಿನ ದಿನಗಳಲ್ಲಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳು ನಡೀತಾ ಇದ್ದವು. ನೀವು ರಾಜಕೀಯವಾಗಿ ಯಾವ ರೀತಿ ಹೇಳ್ತೀರಾ ಸರ್? ನಮ್ಗೆ ಈಗ ಇಲ್ಲಿವರೆಗೆ ನಮಗೆ MLA ಟಿಕೆಟ್ ನಮ್ಮ ಉತ್ತರ ಕರ್ನಾಟಕ ಕೊಟ್ಟಿಲ್ಲ. ಈಗ ಎಲ್ಲರೂ ಯಾರ ಶಾಸಕರಾಗಬೇಕಾದ್ರೆ BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ನಮ್ಮ ಜನಗಳ ಮತಗಳ ಆಶೀರ್ವಾದದಿಂದನೇ ಅವರು MLAಗಳು ಆಗ್ತಾರೆ. ಈ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಇಲೆಕ್ಷನದಲ್ಲಿ ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕು ಪಂಚಾಯತಿಗಳಿಗೆ ಹೆಚ್ಚಿನ ಟಿಕೆಟ್ಗಳನ್ನು ನಮ್ಮ ಜನಾಂಗ ಕೊಡೋದ್ರ ಮುಖಾಂತರ ಅವ್ರನ್ನೂ ಸದೃಢವಾಗಿ ಮಾಡಬೇಕು, ಅವರು ಉಪಯೋಗ ತೊಗೋಬೇಕು. ಬರೀ ತಮ್ಮ ಇಲೆಕ್ಷನ್ ಅಷ್ಟೇ ನೀವು ನಮ್ಮ ಸಮಾಜನ ಬಳಸ್ಕೋಬೇಡ್ರಿ. ಎಲ್ಲ ಇವತ್ತು ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ಎಲ್ಲ ಪಾರ್ಟಿಯವರು ನಮ್ಮ ಜನಾಂಗಕ್ಕೆ ಈ ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಹೆಚ್ಚಿನ ಟಿಕೆಟ್ಗಳು ಕೊಡುವುದರ ಮುಖಾಂತರ ನಮ್ಮ ಸಮಾಜದ ಯುವಕರನ್ನ ಹಿರಿಯರನ್ನ ಗುರುತಿಸುವಂಥ ಕೆಲಸ ತಮ್ಮಿಂದ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಸರ್, ಈಗ ಕರ್ನಾಟಕದಲ್ಲಿ ಉಪ್ಪಾರರು 33 ಕ್ಷೇತ್ರಗಳಲ್ಲಿ ನಿರ್ಣಾಯಕರು ಅಂತದ್ದು ಮಾಜಿ ಪ್ರಧಾನಿ HD ದೇವೇಗೌಡರು ಹೇಳಿದ್ದಾರೆ. ಆದರೆ ಈಗ ಸರ್ಕಾರ ಉಪ್ಪಾರರ ಜನಸಂಖ್ಯೆಯಲ್ಲಿ ಭಾಳ ಕಡಿಮೆ ತೋರಿಸ್ತಾ ಇದೆ. ಅದರ ಬಗ್ಗೆ ಹೇಳೋದಾದ್ರೆ ನೀವೇನು ಹೇಳ್ತೀರಿ ಸರ್? ಇವಾಗ ಕೆಲವೊಂದು ಸರ್ವೆಗಳಲ್ಲಿ ತಪ್ಪುಗಳು ಆಗಿರ್ತಾವೆ. ಸರಿಯಾಗಿ ಅವರು ಮನೆ ಗ್ರಾಮ ಪ್ರತಿಯೊಂದು ತೋಟ ನಮ್ಮ ಜನಸಂಖ್ಯೆ ಇರೋದಾಗ ಆದಷ್ಟು ಎಲ್ಲ ತೋಟದ ವಸತಿ ಒಳಗೆ, ಅಡವಿ ವಸತಿ ಒಳಗೆ ಇರ್ತಕ್ಕಂಥ ನಮ್ಮ ಜನಾಂಗಕ್ಕೆ ಆ ವಸತಿ ಒಳಗೆಲ್ಲನೂ ಸರಿಯಾಗಿ ಮಾಹಿತಿ ತೊಗೊಂಡ್ರೆ ನಮ್ಮ ಜನಸಂಖ್ಯೆ ಹೆಚ್ಚಿಗೆ ಐತಿ. ಆದಷ್ಟು ನಮ್ಮ ಜನಾಂಗ ಒಳ್ಳೆಯ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಸಪೋರ್ಟ್ ಮಾಡ್ತಾ ಬಂದೈತಿ. ಈಗ ನಮ್ಗೆ ಅಲ್ಲಿ ಚಾಮರಾಜನಗರ ಪುಟ್ಟರಂಗ ಶೆಟ್ಟಿ ಅವ್ರಿಗೆ ಒಬ್ಬರಿಗೆ ಅದು ಟಿಕೆಟ್ ಕೊಡೋದು ಅದೊಂದು ಬಿಟ್ಟರೆ ಈಗ ನಮ್ಗೆ ಉತ್ತರ ಕರ್ನಾಟಕಕ್ಕೂ ಒಂದು MLA ಟಿಕೆಟ್ ಕೊಡುವಂಥದ್ದು ಒಂದು ಭಾಳ ಅವಶ್ಯ ಅದ. ಯಾರಿಗೇ ಸಿಗಲಿ, ನಮ್ಮ ಸಮಾಜದ ಮುಖಂಡರಿಗೆ ಯಾರಿಗೇ ಸಿಗಲಿ, ನಮ್ಮ ಉತ್ತರ ಕರ್ನಾಟಕದಾಗ ಈಗ ನಮ್ಮದು ಅರ್ಬಾಯಿ ಇರ್ಬೋದು, ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮ್ಮ ಜನಸಂಖ್ಯೆ ಅದ. ಇದೇ ಕೂಡ ಅಂದ ಕೂಡಲೇ ಈಗ ಕೆಲವೊಬ್ಬರಿಗೆ ಮತ್ತು ಮನಸ್ಸಿಗೆ MLAಗಳು ಆಗ್ತೈತಿ. ಆದಷ್ಟು ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ಉತ್ತರ ಕರ್ನಾಟಕಕ್ಕೂ ಒಂದು ಪ್ರಾತಿನಿಧ್ಯ ಕೊಡಬೇಕು. ಅದರ ಜೊತೆಗೆ ನಮ್ಮ ಜನಸಂಖ್ಯೆ ಹೆಚ್ಚಿಗೆ ಅದ. ಅದು ದೇವೇಗೌಡರು ಸ್ಟಾರ್ಟರ್ ನಮ್ಮ ಸಮಾಜನ ಗುರುತಿಸಿದವರು ದೇವೇಗೌಡರ ಫ್ಯಾಮಿಲಿ. ಅವು 2008 2006 ಕುಮಾರಸ್ವಾಮಿ ಅವರು ಪ್ರಥಮ ಮುಖ್ಯಮಂತ್ರಿ ಆದಾಗ ನಮ್ಮ ಸಮಾಜಕ್ಕೆ 5 ಕೋಟಿ ಅನುದಾನ ಕೊಡೋದ್ರ ಮುಖಾಂತರ ನಮ್ಮ ಸಮಾಜ ಕಳಕಳಿಯನ್ನು ಅವ್ರಿಗೆ ತೋರಿಸಿಕೊಟ್ಟಾರ ಕುಮಾರಸ್ವಾಮಿ ಅವರು. ಅದರ ನಂತರ ಅದೇ ಮುಂದೆ ಬಂದ ಮೇಲೆ ಯಡಿಯೂರಪ್ಪ ಸರ್ಕಾರ ಅದು ಅನುದಾನ ಕಡಿಮೆಗೊಳಿಸಿದರು. ಈಗ ಮತ್ತೆ ನಂತರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ನಮ್ಮ ಸಮಾಜದ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿದರು, ಅನುದಾನ ಕೊಡೋಕೈತಾರು. ಈ ಒಳ್ಳೆಯ ಕೊಡುಗೆ ನಮ್ಮ CM ಅವರು ಇವತ್ತಿನ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಾರ. ಅದನ್ನು ಈಗ ನಾವು ಹೆಚ್ಚಿನ ಅನುದಾನ ಕೊಡೋದ್ರ ಮುಖಾಂತರ ನಮ್ಮ ಸಮಾಜನ ಒಂದು ಒಳ್ಳೆಯ ನಾಗರಿಕರನ್ನಾಗಿ ನಮ್ಮನ್ನೂ ಒಂದು ಮುಂದುವರೆದ ಎಲ್ಲ ಜನಾಂಗದ ಜೊತೆ ನಮ್ಮನ್ನೂ ಗುರುತಿಸಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆದಷ್ಟು ನಮ್ಮ ಜನಾಂಗಕ್ಕೆ ಉತ್ತರ ಕರ್ನಾಟಕಕ್ಕೆ ಒಂದು MLAನೂ ಮಾಡಬೇಕು, ಒಂದು MLC ಮಾಡಬೇಕು, ಇನ್ನೂ ಒಂದು 2-3 ನಿಗಮಗಳನ್ನು ಮಾಡಬೇಕಂತ ಈ ಸಂದರ್ಭದಲ್ಲಿ ನಮ್ಮ ಮನವಿ ಮಾಡ್ತಾ ಇದ್ದೀನಿ. ಬಬಲೇಶ್ವರ ತಾಲೂಕಿನ ಅಲ್ಲಿ ಇರುವಂಥ ಎಲ್ಲ ಉಪ್ಪಾರ ಗ್ರಾಮಗಳ ಬಗ್ಗೆ ಮತ್ತು ಉಪ್ಪಾರ ಸಮಾಜದ ಬಗ್ಗೆ ಹಲವಾರು ವಿಚಾರಗಳನ್ನು ಕರ್ನಾಟಕದಲ್ಲಿ YouTube ಚಾನಲ್ ಮೂಲಕ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ನಿಮಗೂ ಕೂಡ ಧನ್ಯವಾದಗಳು. ತಾವು ದಾವಣಗೆರೆ ಜಿಲ್ಲೆಯಿಂದ ಇಲ್ಲಿ ಬಿಜಾಪುರ ನಮ್ಮ ಜಿಲ್ಲೆಗೆ ಬಂದು
ಎಲ್ಲ ಈ ಜಿಲ್ಲೆಯ ಪ್ರವಾಸ ಮಾಡಿ ನಮ್ಮ ಜನಾಂಗದ ಇರ್ತಕ್ಕಂಥ ಕುಂದುಕೊರತೆಗಳನ್ನು ಆಲಿಸಿರತಂಥ ನಮ್ಮ ವರದಿಗಾರಂಥ ಮಂಜುನಾಥ ಅವರಿಗೆ ನಮ್ಮ ಬಿಜಾಪುರ ಜಿಲ್ಲೆ ಜನತೆ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ ನಾನು ಅಭಿನಂದನೆ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತು ಆಲಿಸಿದಕ್ಕಾಗಿ ಎಲ್ಲರಿಗೆ ನಮಸ್ಕಾರ, ಧನ್ಯವಾದ.